ಜಿಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಅಖಾಡಕ್ಕೆ ಇಳಿದಂತಹ ದಳಪತಿಗಳು ನಾಯಕರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಇಂದು ಶಾಸಕರು ಮಾಜಿ ಶಾಸಕರ ಜೊತೆ ಮಹತ್ವದ ಸಭೆ. ಜಿಬಿಎ ಚುನಾವಣಾ ಹಿನ್ನೆಲೆಯಲ್ಲಿ ಅಖಾಡಕ್ಕೆ ಇಳಿದಂತಹ ದಳಪತಿಗಳು ನಾಯಕರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಇನ್ನು ಶಾಸಕರು ಮಾಜಿ ಶಾಸಕರ ಜೊತೆಯಲ್ಲಿ ಮಹತ್ವದ ಸಭೆ. ಜೆಪಿ ಭವನದಲ್ಲಿ ಜಿಬಿಎ ಚುನಾವಣೆಯ ಕುರಿತು ಬೃಹತ್ ರೂಪದ ಚರ್ಚೆ ನಡೆಯಲಿದೆ. 2 ಹಂತದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಿಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಜಿಬಿಎ ಚುನಾವಣೆಗೆ ಮೈತ್ರಿ ಬೇಕೋ ಆರ್ ಬೇಡವೋ ಎನ್ನುವಂತಹ ತೀರ್ಮಾನ. ಫೆಬ್ರವರಿ 28ರಂದು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಸಭೆ ಸಾಧ್ಯತೆ. ವಿಜೇಂದ್ರ ಆರ್ ಅಶೋಕ್ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ. ಎಸ್ ವೀಕ್ಷಕರೇ, ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಮರಳುತ್ತಾರೋ ಇಲ್ಲವೋ ಅದು ಸೆಕೆಂಡರಿ. ಆದರೆ ರಾಜ್ಯದಲ್ಲಿ ಹಿಡಿತಾ ಇದೆಯಲ್ಲ, ಕುಮಾರಸ್ವಾಮಿಗಿಂತ ಬೇರೆ ಯಾರೂ ಅದನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಪಕ್ಷದ ಮೇಲಿರುವಂತಹ ಹಿಡಿತವನ್ನ ಯಾವ ಕ್ಷಣಕ್ಕೆ ಹಿಡ್ಕೊಳ್ಳಬೇಕು, ಯಾವ ಕ್ಷಣಕ್ಕೆ ಬಿಡಬೇಕು ಅನ್ನೋದನ್ನ ಕುಮಾರಸ್ವಾಮಿಗಿಂತ ಜಾಸ್ತಿ ತಿಳುವಳಿಕೆ ಪಟ್ಟವ್ರು ಯಾರೂ ಇಲ್ಲ ಅನ್ಕೊಳ್ಳುತ್ತೇನೆ. ರಾಜ್ಯದಲ್ಲಿ ಆಗು ಹೋಗುಗಳಿಂದ ವೀಕ್ಷಣೆ ಮಾಡ್ತಾ ಕೇಂದ್ರದ ಸಚಿವರಾಗಿದ್ರೂ ಕೂಡ ಜಿಬಿಎ ಎಲೆಕ್ಷನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಜಿಬಿಎ ಎಲೆಕ್ಷನ್ನಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದ ಬೇಡವಾ, ನಾವು ಹೇಗೆ ಫೈಟ್ ಮಾಡಬೇಕು ಜಿಬಿಎ ಎಲೆಕ್ಷನ್ನಲ್ಲಿ ಅನ್ನೋದರ ಬಗ್ಗೆ ದೂರಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಶಾಸಕರು ಮಾಜಿ ಶಾಸಕರ ಜೊತೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ದೊಡ್ಡ ಮೀಟಿಂಗನ್ನು ಮಾಡುವಂತಹ ಸಾಧ್ಯತೆ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಜಿಲ್ಲಾಧ್ಯಕ್ಷರ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲೂ ಕೂಡ ಚರ್ಚೆಯನ್ನು ನಡೆಸ್ತಾರೆ. 2028ರ ಚುನಾವಣೆಗೆ, ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಜೊತೆಗೆ ಮೈತ್ರಿ ಇದ್ದರೂ ಆರ್ ಇಲ್ಲದೆ ಹೋದ್ರು ವ್ಯತ್ಯಾಸ ಬೀಳಬಾರ್ದು ಎನ್ನುವಂತಹ ದೃಷ್ಟಿಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಆ ಒಂದು ಎಲೆಕ್ಷನ್ನ ಥಿಂಕಿಂಗ್ ಇಟ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಗೆಲ್ಲಬೇಕು, ಯಾವ ರೀತಿಯಾಗಿ ನಾವು ಚುನಾವಣೆಯನ್ನು ಮಾಡಬೇಕು, ಯಾರನ್ನ ಅಖಾಡಕ್ಕೆ ಇಳಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ದೂರಾಲೋಚನೆ ಮಾಡಿದ್ದಾರೆ. ಯಾರು ದುರಾಲೋಚನೆ ಮಾಡ್ತಾರೋ ಅವ್ರನ್ನೆಲ್ಲ ಕಿತ್ತು ಬಿಸಾಕಕ್ಕೆ ರೆಡಿ ಆಗಿದ್ದಾರೆ. 2 ಹಂತದ ಸಭೆಗಳನ್ನು ಮಾಡಲಿಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಪ್ಲಾನ್ನಲ್ಲಿ ಏನು ಬೇಕಾದರೂ ಆಗಬಹುದು, ಆ ಸಭೆಯಲ್ಲಿ ಏನು ಬೇಕಾದ್ರೂ ಆಗಬಹುದು, ಯಾವ ತಿರುವನ್ನು ಬೇಕಾದರೂ ಪಡೆದುಕೊಳ್ಳಬಹುದು. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದ್ದು, ನಾವು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತಂದರೆ, ಬಿಜೆಪಿ ಜೊತೆಗೆ ಇರಲಿ ಇಲ್ಲದೆ ಹೋಗಲಿ, ಜೆಡಿಎಸ್ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಹೋಗ್ತಾ ಇದೆ.